ಆ ಭಗವಂತ ನಿರಾಕಾರ ನಿರ್ಗುಣವಾಗಿರುವಂಥ ಭಗವಂತ ನಮ್ಮನ್ನು ಉದ್ಧಾರ ಮಾಡಲು, ಜಗತ್ತನ್ನು ಉದ್ಧಾರ ಮಾಡಲು ಆ ಪರಶಿವ ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಅವತಾರಗೈದೆ. ಎಂಥ ಸೌಭಾಗ್ಯ! ಮರ್ತ ಲೋಕದ ಮಹಾಮನೆ ಹಾಳಾಗಬಾರ್ದು, ಈ ಜಗತ್ತು ಹಾಳಾಗಬಾರ್ದು ಅಂತೇಳಿ ಯುಗ ಯುಗದೊಳಗ ಪ್ರಸಂಗ ಬಂದಾಗ ಪರಮಾತ್ಮ ನರ ರೂಪದಿಂದ ಗುರು ರೂಪದಿಂದ ಈ ಜಗತ್ತಿಗೆ ಅವತಾರ ಮಾಡುವ ನೇಮದಂತೆ ನಿಮ್ಮೆಲ್ಲರೂ ಉದ್ಧಾರ ಮಾಡಲು ಭಗವಂತ ಯಾವ ರೂಪದಿಂದ ಈ ಧರೆಗೆ ಬಂದ ಅಂತ ಕೇಳಿದ್ರೆ ಯಾರು ಬಂದರೆ ನಿನ್ನೆ? ಶಿವಲಿಂಗ. ಶಿವಲಿಂಗೇಶನಾಗಿ, ಶಿವಲಿಂಗನೇ ಶಿವಲಿಂಗೇಶನಾಗಿ ಬಂದ. ಹೌದಲ್ಲ? ಬಂಗಾರಮ್ಮಗ ಮೊದಲ ಮಾತು ಕೊಟ್ಟಿದ್ದಾನ್ ವಿರಕ್ತ ಮಠದ ಶಿವಲಿಂಗೇಶ, ನಾನು ಶಿವಲಿಂಗನಾಗೇ ಬರ್ತೀನಿ. ಈಗೂ ಶಿವಲಿಂಗ. ನಿನ್ನ ಗರ್ಭದಿಂದ ಮುಂದೆ ಬಂದಾಗ ಅವಾಗ ಶಿವಲಿಂಗ ಅಂತ ಹೆಸರಿಡ್ರಿ ಅಂತ ಹೇಳಿದಾಗ ನಮ್ಮ ತಾಯಿಗಳೆಲ್ಲ ನಿಮ್ದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಈ ಗ್ರಾಮದವರು, ಇಂದ್ರಾನಗರದ ಭಕ್ತರು ನಿನ್ನೆಲ್ಲರೂ ಕೂಡಿ ಆ ಶಿವನಿಗೆ ಶಿವಲಿಂಗ ಶಿವಲಿಂಗ ಅಂತ ಹೆಸರಿಟ್ರು. ಅದರ ಜೊತೆ ಏನು ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೂ ಹೆಸರಿಟ್ಟು ಜಗದ ಉದ್ಧಾರ ಮಾಡುವಂಥ ಬಂಗಾರಮ್ಮನ ಮಗನ ಜೊತೆಗೆ ನಿಮ್ಮ ಮಕ್ಕಳಿಗೂ ಅದನ್ನು ಹೆಸರಿಡುವಂಥ ಭವ್ಯ ಕಾರ್ಯಕ್ರಮ. ಎಂಥದ್ದು ಅಂದರೆ ಯಾವ ಗ್ರಾಮದೊಳಗೂ ಈ ಕಾರ್ಯಕ್ರಮ ಆಗಿಲ್ಲ. 18ರಿಂದ 20 ಮಕ್ಕಳಿಗೆ ಆ ಅಪ್ಪನ ಹೆಸರಿನೊಳಗೆ ನೀವು ಅವನ ಹೆಸರಿಟ್ಟಿರಲ್ಲ. ಇದು ನಿಮ್ಮ ಸೌಭಾಗ್ಯ, ಇದು ನಿಮ್ಮ ಸೌಭಾಗ್ಯ. ಏನು ಚಂದ ಹೆಸರಿಲ್ಲ, ಏನು ಚಂದ ಹೆಸರು ನೋಡ್ರಿ. ಮೊದಲು ಇಡುವತ್ತಾಗ 5 ಹೆಸರುಗಳು ಇಡಬೇಕಂತ ಮೊದಲ 4 ಹೆಸರು ಇಟ್ರಿ. ಆಮೇಲೆ ಕೊನೆಗೆ ಶಿವಲಿಂಗ ಶಿವಲಿಂಗ ಅಂತ ಹೆಸರಿಟ್ರು. ಆಗಿನ ಹೆಸರಿಡುವಂಥ ಪದ್ಧತಿನ ಭಾಳ ಚಂದ. ಮತ್ತು ಹೆಸರಿಡುವ ಟೈಮದೊಳಗೆ ಎಲ್ಲದರೊಳಗೂ ಶಾಸ್ತ್ರ ಅದ. ಹೆಸರಿಡುವತ್ನಾಗ ಏನು ಮಾಡ್ತೀರಿ? ಹೆಸರಿಡೋರ್ನ ರಪ್ 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 ಅಂತ ಬಿಡಿತೀರಿ. ಆದ್ರೆ ಶಿವಲಿಂಗದ ಹೆಸರಿಡಾಕ ಬಡಿಸೋಡಿಲ್ಲ ಕೆವ್ವ. ನನಗೆ ಬಡಿ ಅಂದು ನಾನು ಬಡ್ತೀನಿ ತಾಡೋದಲ್ಲವ ಇನ್ನೆ. ಅದು ಪದ್ಧತಿ. ಹೆಸರಿಡುವಾಗ ಇಡೋವ್ರಿಗೆ ಹೆಸರು ಇಟ್ಟವ್ರನ್ನ ದಬ ದಬ ಅಂತ ಬಡಿತಾರೆ. ಅದು ಒಂದು ಶಾಸ್ತ್ರ ಇದ್ದಿರ್ಬೇಕಲ್ಲ, ಸುಮ್ಮನೆ ಬಡಿಯಾಕೆ ಬರೋದಿಲ್ಲ. ಅಷ್ಟ ಅಲ್ಲ, ಅದು ಈ ಗುಗ್ರಿ ಕೊಡ್ತಾರೆ. ಆ ಗುಗ್ರಿ ಹೆಸರು ಏನದಾವ ಅನ್ಬೇಡ್ರಿ, ಇಲ್ಲಿ ಸಹಿ ಭಾಳ ಐತೆ ಅದು. ಅವಕ್ಕೆ ಎಂಥ ಗುಗ್ರಿ ಇರ್ತಾರೆ ಅನ್ಬೇಡ್ರಿ, ಟಿಮ್ ಟಿಮ್ ಅವನಬಾರ್ದವ ಅಂಥ ಗುಗ್ರಿ ಅಂತಾವು. ಅಲ್ಲ, ಹೆಸರಿಡಾವ ಅಲ್ರಿ, ಶಿವಲಿಂಗ ಅಂತ ಹೆಸರಿಡಿದ್ರು ಬಡಿತಾರೆ, ಸಿದ್ಧಲಿಂಗ ಅಂತ ದೇವ್ರ ಹೆಸರಿಟ್ಟರು ಬಡಿತಾರೆ. ಯಾರು ಹೆಸರಿಟ್ಟರು ದಬಾ ದಬಾ ಅಂತ ಬಡಿತಾರಲ್ಲ. ಯಾಕೆ ಬಡಿತಾರೋ ಅಂದ್ರೆ ಅದರೊಳಗೆ ಅದ್ಭುತವಾಗಿರುವಂಥ ಒಂದು ಶಾಸ್ತ್ರ ಅಡಿಗೆ. ಸುಮ್ಮ ಹುಡುಗಾಟಿಗೆ ಹಿರಿಯರು ಪದ್ಧತಿಗಳನ್ನು ಸುಮ್ಮ ಹಗುರವಾಗಿ ಮಾಡಿಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ಶಾಸ್ತ್ರ ಅಲ್ಲೇ ಸಿಗ್ತದೆ. ಅದು ಸಿಗೋದಿಲ್ಲ, ತಿಳಿದಿಲ್ಲ ಅಂಥೇಳಿ ನಾವು ಇಲ್ಲಿ ಮಾಡಬೇಕಾಗಿತ್ತು. ನೋಡ್ರಿ, ಯಾಕೆ ಬಡಿತಾರೆ? ಮಕ್ಕಳ ಹೆಸರಿಟ್ಟ ಅವ್ರಿಗೆ ದಬ ದಬ ಅಂತ ಯಾಕೆ ಬಡಿತಾರೆ ಅಂತ ಕೇಳಿದ್ರೆ, ನೀವೆಲ್ಲ ತಾಯಿಗಳ ಮೊದಲು ಏನಂತೀರಿ? ತೊಟ್ಲಾಗ ಹಾಕಿ ತೂಗುವತ್ನಾಗ ಏನಂತೀರಿ? ಜೋ ಜೋ ಎನ್ನ ಜ್ಯೋತಿಯ ಕಂದ ಅತ್ತಿರಿಲ್ಲ, ಅತಾರಿಲ್ಲ. ಕಡೆ ಹೇಳ್ರಿ, ಬಾಯಿ ಐತಿಲ್ಲ ನಿಮಗೆ? ಏನು ನಿನ್ನ ಮಾರು ಮಣ್ಣಾಡಗ್ಲೈತಿರೋ ಅಂತ ಹೇಳ್ರಲ್ಲ. ಎಷ್ಟು ಚಂದ ಅಂತೀರಿ ನಮ್ಮ ಅವುಗಳು. ನೀವು ಎಷ್ಟರೇ ಹಾಡ್ರಿ, ನೀವು ಜೋಗಳ ಎಷ್ಟರೇ ಹಾಡ್ರಿ, ಹಾಡಿ ಕೊನೆಗೆ ಏನಂತೀರಿ? ಹಿಂದ ಅನ್ನವರು ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ಅತ್ತಿರಿಲ್ಲ. ಬಾಯರ್ ಐತಿಲ್ಲೋ ನಿಮಗೆ ಅಂತೀರಿ.
ಎಷ್ಟು ಚಂದ ಅದ ರೀ. ಅದರ ಅರ್ಥ ಏನು ಅಂತ ಕೇಳಿದ್ರೆ ಜೋ ಜೋ ಎನ್ನ ಜ್ಯೋತಿಯ ಕಂದ. ತಿಳ್ಕೋರಿ ಅದನ್ನು. ಜ್ಯೋತಿ ಅಂದರೆ ಪ್ರಕಾಶ, ಜ್ಞಾನ. ನನ್ನ ಜ್ಯೋತಿಯ ಕಂದ ಅಂದರೆ ಆತ್ಮದ ಸ್ವರೂಪ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ. ಆ ಗದ್ದಲ ಮಾಡೋ ಹುಡುಗನ ತೊಗೊಂಡು ಹೋಗ್ರಿ, ಅದನ್ನು ಗದ್ದಲ ಮಾಡಿಸ್ಬೇಡ್ರಿ. ಇಲ್ಲಿ ಲಕ್ಷ ಕೊಡ್ರಿ, ಶಾಸ್ತ್ರ ಇದು. ಆಗ ತಾಯಿ ಅಂತಾಳಂದ್ರೆ ಜೋ ಜೋ ನನ್ನ ಜ್ಯೋತಿಯ ಕಂದ ಅಂದ್ರೆ ನನ್ನ ಆತ್ಮದ ಸ್ವರೂಪ, ನನ್ನ ಪರಮಾತ್ಮನ ಸ್ವರೂಪ, ಭಗವಂತನ ಸ್ವರೂಪ. ನಾ ಹೇಳಿಲ್ಲ ನಿರ್ಗುಣ ನಿರಾಕಾರ ಜ್ಯೋತಿಯ ಕಂದ. ಜ್ಯೋತಿ, ಆ ಜ್ಯೋತಿಗೆ ಹೇಗದ ಅಂತ ಕೇಳಿದ್ರೆ ಹೇಳಿನ ನಾಮ ರೂಪ ರಹಿತ ಆತ್ಮ ರಾಮ ತ್ರಿಜಗ ಭರಿತ. ಶಾಸ್ತ್ರ ಇದು. ನಾಮ ಇಲ್ಲ ಪರಮಾತ್ಮನಿಗೆ, ಜ್ಯೋತಿಯ ಕಂದ ಪರಮಾತ್ಮನಿಗೆ, ಪರಶಿವನಿಗೆ, ಆತ್ಮಕ್ಕೆ ಇಂಥದ್ದು ನಾಮ ಇಲ್ಲ, ರೂಪ ಇಲ್ಲ, ಸಾವಿಲ್ಲದ ಕೇಡಿಲ್ಲದ ರೂ ಹಿಂಗೆ ರೂ ಇಲ್ಲದ ಚಲುವಂಗೆ ನಾನು ಒಲಿದೇನವ್ವ. ರೂಪ ಇಲ್ಲ, ಮಾತು ಮನಗಳಿಗೆ ನೆಲಕುವುದಿಲ್ಲ ಅಂತ ಭಗವಂತ ನೀ ಹೆಂಗದದಿಪ್ಪ ಅಂದ್ರೆ ಕೂಸಿಗಂತಾರ ನನ್ನ ಜ್ಯೋತಿಯ ಕಂದ, ನನ್ನ ಆತ್ಮದ ಸ್ವರೂಪ. ನೀನು ಪರಮಾತ್ಮ ಅದದಿ. ಹೆಸರಿಲ್ಲದ ಪರಮಾತ್ಮನಿಗೆ ಹೆಸರಿಟ್ಟು ಭವಬಂಧನದೊಳಗೆ ನೂಗ್ತಾರಲ್ಲ, ಹೆಸರಿಲ್ಲದ ಪರಮಾತ್ಮಗೆ ಹೆಸರಿಡುವಂಥ ಈ ಮೂರ್ಖ ಹೆಣ್ಮಗಳಿಗೆ ಬಡಿಬೇಕು ಅಂಥೇಳಿ ಬಡಿಯುವಂಥ ವ್ಯವಸ್ಥೆಯನ್ನು ಶಾಸ್ತ್ರದೊಳಗೆ ಮಾಡಿ. ಪರಮಾತ್ಮಗೆ ಹೆಸರಿಲ್ಲ, ಅವ ಹೆಸರಿಲ್ಲದ ಇದ್ರೆ ಬಹಳ ಚಲೋ ಇರ್ತಾನೆ. ಹೆಸರು ಬಂತು ಅಂದ್ರೆ ಮನುಷ್ಯನಿಗೆ ದುಃಖ ಪ್ರಾರಂಭ ಆಗ್ತದೆ, ಅಭಿಮಾನ ಪ್ರಾರಂಭ ಆಗ್ತದೆ. ನಾನು ನಿಮ್ಮನ್ನು ಕೇಳ್ತೇನೆ, 13 ದಿವಸಕ್ಕೆ ಹೆಸರು ಇಡ್ತೀರಲ್ಲ, ಅದಕ್ಕಿಂತ ಮೊದಲು ಹೆಸರು ಇಟ್ಟಿರ್ತೀರೇನು? ಅದಕ್ಕಿಂತ ಮೊದಲ ಹುಡುಗ ಹೆಸರೇ ಇಲ್ಲ. ಆಮೇಲೆ ನೀವು ಕಲ್ಲಪ್ಪೋ ಮಲ್ಲಪ್ಪೋ ಬಸವೋ ಏನೋ ಅಂತ ಹೆಸರು ಇಡ್ತೀರಿ. ಇಡ್ತೀರಿಲ್ಲ. ಎಲ್ಲಿ ಹೆಸರದ ಅದರ ಅಭಿಮಾನ ಹತ್ತದ, ಎಲ್ಲಿ ರೂಪ ಅದ ಅದರ ಅಭಿಮಾನ ಹತ್ತದ. ಅಭಿಮಾನ ಹತ್ತಿತ್ತು ಅಂದ್ರೆ ನಮಗೆ ದುಃಖ ಪ್ರಾರಂಭ ಆಗ್ತದ. ನೋಡ್ರಿ ನೀವು, ಈಗ ಯಾರ್ಯಾರು ಒಬ್ಬ ಕಲ್ಲಪ್ಪ ಅಂತ ಬರೋವಾಗ ಕಲ್ಯ ಅಂದ್ರೆ ಸಿಟ್ಟು ಬರ್ತೈತಿಲ್ಲ ಅವಾಗ. ಕಲ್ಲಪ್ಪಗೆ ಕಲ್ಯ ಅಂದ್ರೆ ಸಿಟ್ಟು ಬರ್ತೈತಿ, ಮಲ್ಲಪ್ಪಗೆ ಮಲ್ಯ ಅಂದ್ರೆ ಸಿಟ್ಟು ಮಲ್ಲಪ್ಪಣ್ಣ ಅನ್ಬೇಕು, ಕಲ್ಲಪ್ಪಣ್ಣ ಅನ್ಬೇಕು. ಕಲ್ಯ ನನಗೆ ಕಲ್ಯ ಐತಿ ಲೇ ತಮ್ಮ, ನಿನಗಲ್ಲೂ ನಿನಗೆ ಹೆಸರು ಇಲ್ಲ. ಇದು ಶಾಸ್ತ್ರ. ನಿನಗೆ ಹೆಸರಿಲ್ಲ. ಯಾವಾಗ ಹೆಸರು ಇಟ್ಟಾರ್ರಿ? 13 ದಿವಸಕ್ಕೆ ಇಟ್ಟಾರ. ಅದಕ್ಕಿಂತ ಮೊದಲು ನಾವು ಕಲ್ಲಪ್ಪನೂ ಅಲ್ಲ, ಮಲ್ಲಪ್ಪನೂ ಅಲ್ಲ. ಕಲ್ಯ ಅಂದ್ರೆ ಅವ್ಗೆ ಸಿಟ್ಟು ಬರೋದಿಲ್ಲ, ಮಲ್ಯ ಅಂದ್ರೆ ಅವ್ಗೆ ಸಿಟ್ಟು ಬರೋದಿಲ್ಲ. ಹೆಸರು ಇಟ್ಟ ಮೇಲೆ ಆ ಹೆಸರು ನಂದು ಅನ್ನೋದೇನು ಅಭಿಮಾನ ಐತಲ್ಲ. ಹೆಸರಿಲ್ಲದಾಗ ಪರಮಾತ್ಮಗೆ ಹೆಸರಿಟ್ಟು ಅವಾಗ ಅಭಿಮಾನ ಮಾಡಿ ಕೊಟ್ಟಿಲ್ಲ ಅಂಥವಾಗ ಯಾಕೆ ಹೆಸರಿಟ್ಟು ಅಂತ ದಬ ಬಡಿತಾರ. ಅದು ಶಾಸ್ತ್ರ. ಹೆಸರಿಲ್ಲದ ಪರಮಾತ್ಮ ಹೆಸರೇನಿಡಬೇಕು. ಹೆಸರಿಲ್ಲದ ಪರಮಾತ್ಮಗೆ ಹೆಸರು ಇಟ್ಟ ಅವ ಕಲ್ಲಪ್ಪ ಅಂದ ಕೂಡಲೇ ಕಲ್ಯ ಅಂದ್ರೆ ಸಿಟ್ಟು ಬರಾಕೈತಿ, ಮಲ್ಯ ಅಂದ್ರೆ ಸಿಟ್ಟು ಬರ್ತೈತಿ. ಮೊದಲು ಆರಾಮ ಇದ್ದವ, ಕಲ್ಯ ಆರಾಮ ಮಲ್ಯ ಅವನ ಮುಂದೆ ಏನು ಮಾಡೋದೈತಿ. ಹೆಸರನ್ನ ಇಲ್ಲ ಅಂದ ಕೂಡಲೇ ಅವ ಆರಾಮ್ ಜ್ಯೋತಿಯ ಕಂದ. ಜ್ಯೋತಿ ಪರಮಾತ್ಮ ಆಗಿದ್ದವ. ನೀ ಹೆಸರಿಟ್ಟು ಕಲ್ಲಪ್ಪ ಮರಪ್ಪ ಕುರ್ರ ಏನು ಅಂದಿ ಹೈತ್ ನೋಡಿದ. ಕಲ್ಲಪ್ಪ ಅಂದ್ರೆ ನಾನು, ಮಲ್ಲಪ್ಪ ಅಂದ್ರೆ ನಾನು, ಇಂಥ ಜಾತಿ ಅವಂದ್ರೆ ನಾನು. ಮೊದಲು ಜಾತಿನೂ ಇಲ್ಲ. ಅವ್ವ ಅಪ್ಪ ತಂದೆ ಮಾವ ಅಕ್ಕ ತಂಗಿ ಏನೂ ಇಲ್ಲ. ನೀವ ಕೊಟ್ಟಿರೋದನ್ನೆಲ್ಲ ತಂದೆ ತಾಯಿ ಮಾಡಿದರಿ ಬಂಧನ. ಅವ ಏನೂ ಇಲ್ಲ, ಆತ್ಮಸ್ವರೂಪದನ. ಅವಾಗ ನೀವ ಅಂದ್ರಿ ಕಲ್ಲಪ್ಪ ಅಂದ್ರಿ, ಮಲ್ಲಪ್ಪ ಅಂದ್ರಿ, ಕುರ್ರ ಅಂದ್ರಿ. ಕೊನಗ ಹುಟ್ಟಿ ಬಂದ ಕೂಡಲೇ ಅದಕ್ಕೇನೋ ಗೊತ್ತಿಲ್ಲ. ನೀನು ಇಂಥ ಜಾತಿ. ಅವ ಮೊದಲು ಜಾತಿ ಇತ್ತು, ಅವಾಗ ಜಾತಿ ಇಲ್ಲ. ಇಂಥ ಜಾತಿ ಅವ. ಈಗ ನಮ್ಮ ಪಕ್ಕಿ, ನಿಮ್ಮ ಪಕ್ಕಿ ಅವ ಯಾರ ಪೈಕಿನೂ ಇಲ್ಲ. ಆರಾಮದಾನವ, ಪರಮಾತ್ಮನ ಪೈಕಿ ಅವ. ಈ ಜ್ಯೋತಿ ಯಾರ ಪೈಕಿ ರೀ? ಜ್ಯೋತಿಯ ಕಂದ. ಈ ಜ್ಯೋತಿ ಯಾರ ಪೈಕಿ? ನೀವು ಹಚ್ಚರು ನಿಮ್ಮ ಪೈಕಿ, ಅವ್ರು ಹಚ್ಚರು ಅವ್ರ ಪೈಕಿ, ನಾವು ಹಚ್ಚರು ನಮ್ಮ ಪೈಕಿ. ಅದು ಯಾರ ಪೈಕಿನೂ ಅಲ್ಲ.
ಜ್ಯೋತಿ. ಹಂಗೆ ಜಾತಿ ಮತ ಪಂಥಗಳು ನಾಮ ರೂಪಗಳನ್ನು ಮಾಡಿಟ್ಟವ್ರು ಯಾರು ಅಂದ್ರೆ ನೀವು. ಅದಕ್ಕೆ ನಿಮ್ಮನ್ನು ದಬ 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 ಬಡಿತಾರೆ. ಹೆಸರು ಯಾಕಿಟ್ಟು ಅವನ ದುಃಖದಾಗ. ಅದಕ್ಕೆ ಅವು ಹತ್ತಿಗಳು ಇರ್ತಾವೆ. ಹತ್ತಿ ಅಲ್ಲ ಅವು ಕತ್ತಿ. ಕಮ್ಮ ಅವ್ಗೆ ಹೆಸರು ಇಟ್ಟು ಅದನ್ನೆಲ್ಲ ಇದನ್ನು ಮಾಡಿ ಆಗ ಹೆಸರಿಟ್ಟ ಅವ್ರಿಗೆ ಬಡದ್ರೆ ಇವ್ರು ಎಲ್ಲರಿಗೂ ಗುಗ್ರಿ ಕೊಟ್ರು ಕೂತವ್ರಿಗೆ. ಆ ಕಾರ್ಯಕ್ರಮ ಬಂದಾರಲ್ಲ, ಹೆಸರಿಡೋ ಕಾರ್ಯಕ್ರಮಕ್ಕೆ ಬಂದಾರಲ್ಲ, ಇವು ಬಾಕಿಸ್ಕೊಂಡು ಹೌದಾ ಕಲ್ಲಪ್ಪ ಆದ. ಆ ಹೆಸರಿಡಾಗ ಇವರು ಹೆಸರು ಚಂದ ಐತಿ ಕಲ್ಲಪ್ಪ ಚಂದ ಐತೆ. ಇವ್ರು ಅದಕ್ಕೇನು ಹೌದತ್ತ ಏನು ಒಪ್ಪಿಗೆ ಕೊಟ್ರಲ್ಲ. ಅವ್ರಂದ್ರು ಆಕೆ ಹುಚ್ಚಿ ಅದು ಹೆಸರಿಟ್ಟ ದೇವ್ರ ಹೆಸರಿಟ್ಟ ಹಿಂಗೆ ಮಾಡಿತ. ಅದಕ್ಕೆ ನೀವು ಹೌದಂತ ಹೇಳಿ ಸ್ವಭಾಷ್ ಕೊಟ್ಟ ನೀವು ಒಪ್ಪಿಗೆ ಕೊಟ್ಟಲ್ಲ. ಅದಕ್ಕೆ ನಿಮ್ಮ ಬಾಯಾಗ ಬರೇ ಗುಗ್ರಿ ಅಲ್ಲ, ಟಿಮ್ ಗುಗ್ರಿ. ನಿಮ್ಮ ಬಾಯಾಗ ಇಂಥ ಗುಗ್ರಿ ಬಿಡಿಲಿ. ಹೆಸರಿಲ್ಲ ಅಲ್ಲ ಪರಮಾತ್ಮಗೆ ಹಿಂಗೆ ಹೆಸರು ಇಟ್ಟರಿ. ಅವರು ಇಟ್ಟರು ನೀವು ಬಾಯಿ ತಕೊಂಡ್ರಿ ನಿಮ್ಮ ಬಾಯಾಗ ನಿನ್ನ ಅಂಥ ಗುಗ್ರಿ ಅಂದರು. ಇವು ತಿನ್ಕೋತಾವಾದು ತಾವು ತಿಂದು ಅವನು ತಿನ್ಸಾಕೈತಿದು. ನಾಮರೂಪರಹಿತನಾದ ಪರಮಾತ್ಮ ಜಗತ್ತೊಳಗೆ ನಮಗೆ ಕರಿಬೇಕಾದ್ರೆ ಒಂದು ಹೆಸರು ಇಡಬೇಕಂತ ನಾವು ಇಟ್ಟಿದ್ದೀವಿ. 13ನೇ ದಿವಸಕ್ಕೆ ಮೊದಲು ಹೆಸರು ಇಲ್ಲ. ಅದಕ್ಕೆ ಪರಮಾತ್ಮಗೆ ಹೆಸರು ಇಟ್ಟಿವಿ. ನಾವು ಏನು ಇಟ್ಟಿವಿ ಅಂತ ಕೇಳಿದ್ರೆ, ಪರಮಾತ್ಮ ಜಗತ್ ಉದ್ಧಾರ ಮಾಡಕ್ಕೆ ಒಂದು ನಾಮ ಬೇಕು, ಒಂದು ರೂಪ ಬೇಕು, ವ್ಯವಹಾರ ಬೇಕಾದ್ರೆ ಕರೆಯಬೇಕಲ್ಲ. ಮತ್ತು ಹೆಸರಿಲ್ದ ಮಾಡೋದು. ಹೆಸರು ಬೇಕು ವ್ಯವಹಾರಕ್ಕಾಗಿ, ಆದರೆ ಆತ್ಮಸ್ವರೂಪಕ್ಕಾಗಿ ಹೆಸರಲ್ಲ. ವ್ಯವಹಾರಕ್ಕಾಗಿ ನಮಗೆ ಕಲ್ಲಪ್ಪ ಮಲಪ್ಪ ಬಸಪ್ಪ ಅಂತ ಕರಿಬೇಕಂತೇಳಿ ಹಿಂಗೆ ಕರೆದ್ರೆ ಅದ್ರ ಹೆಸರು ಎಂಥದ್ದು ಇಟ್ರಿ? ಶಿವಲಿಂಗ. ಹೆಸರು ನೋಡ್ರಿ, ಅವು ಎರಡೆರಡು ಆಗಿನ ಹೆಸರು ನೋಡ್ರಿ. ನಾವು ನೀನು ಇಡುವತ್ನಾಗ 5 ಹೆಸರು ಹಂಗೆ ಇಟ್ಟನ್ಯ. ಶಂಕರಲಿಂಗ, ಸಿದ್ಧಲಿಂಗ, ಮತ್ತು ಯಲ್ಲಾಲಿಂಗ, ಗುರುಲಿಂಗ, ಶಿವಲಿಂಗ. ಹಬ್ಬ ಹೆಸರು ಹೆಂಗಿದ್ದು ನೋಡ್ರಿ. ಇಂದಕ್ಕೇನು ಎಲ್ಲ ಲಿಂಗ ಪರಮಾತ್ಮನ ಸ್ವರೂಪ ಅಲ್ಲ. ಎಲ್ಲ ಲಿಂಗ ಅಟ್ಟ ಅಲ್ಲ, ಎಲ್ಲ ಡಬಲ್ ಹೆಸರು ಅದಾವ ಅದ್ರಾಗ. ಶಂಕರಲಿಂಗ, ಶಂಕರ ಲಿಂಗ, ಶಂಕರಪ್ಪ ಲಿಂಗಪ್ಪ ಎರಡಕ್ಕವ ಅದ್ರಾಗ ಡಬಲ್ ಹೆಸರಾಗ. ಆಗಿನ ಹೆಸರ ಗುರುಸಿದ್ದಪ್ಪ, ಕರಿಸಿದ್ದಪ್ಪ, ಹಿಂಗೆಲ್ಲ ಹಂಗೆ ಡಬಲ್ ಹೆಸರು ಇರ್ತಿದ್ವು. ಹೌದಲ್ರಿ? ಗುರುಲಿಂಗಪ್ಪ ನೋಡ್ರಿ, ಶಂಕರಪ್ಪ ಲಿಂಗಪ್ಪ, ಯಲ್ಲಪ್ಪ ಲಿಂಗಪ್ಪ, ಎಲ್ಲ ಲಿಂಗಪ್ಪ. ಹೌದಲ್ಲ? ಸಿದ್ದಪ್ಪ ಲಿಂಗಪ್ಪ, ಸಿದ್ಧಲಿಂಗಪ್ಪ, ಶಿವಲಿಂಗಪ್ಪ, ಶಿವಪ್ಪ ಲಿಂಗಪ್ಪ, ಶಿವಲಿಂಗಪ್ಪ. ಎಂಥ ಹೆಸರು ರೀ ನಿಮ್ಮ? ಎಡ್ಡ ಅಕ್ಷರ ಎಡ್ಡ ಇವು ಡಬಲ್ ಇಲ್ಲವ ಅಕ್ಷರ. ಅವು ಭಾಳಾಗ್ಯಾವ. ಶಿವಲಿಂಗಪ್ಪ ಅವಾಗ ಶಿವಪ್ಪ ಅದು ಇಲ್ಲ, ಎರಡ ಅಕ್ಷರ. ಅದ್ರಾಗ ಹೆಣ್ಮಕ್ಳು ಉಣ್ಕೈ ಎಟ್ಟ ತಾರ ಬಾರ ಹೋಗ ಪಾರ ಇವದಾವೆಲ್ಲ ಎಡ್ಯಾಡ. ಮೊನ್ನೆ ಅವ್ರಿಗೆ ಹೋಗಿದ್ನಿ, ಜೈ ಅಂದ್ರೆ ಅವರು. ಆ ಹುಡುಗಿ ಹೆಸರು ಜೈ ಅತ್ತ. ಏ ಜೈ ಬಾ, ನಾ ಭಾರತ್ ಮಾತಾ ಕಿ ಜೈ. ನಾಳೆ 26 ನಾಡದ ನಾಳೆಗೇನ ನಾಳೆ ಅದ. ನಾ ಒಂದ 2 ಅಕ್ಷರ ಬ್ಯಾಸರಿಗೆ ಈಗಿನ ಮಂದಿಗೆ ಕರಿಲಾಕ. ಜೈ ಏನು ಜೈ? ಜೈ ಅಂದ್ರೆ ಇದೊಂದು ಚಲೋ ಜೈಕಾರರೇ ಹಾಕಿನಾಗತ್ತೆ. ಈ ಕರಿತಾರೆ ನಮ್ಮ ಮವುಗಳು ಪಿಂಟು. ಅವು ಏನು ರಾಜಾನೂ ಅಲ್ಲ ಪಾಜಾನೂ ಅಲ್ಲ. ಕರಿದು ಏ ಪಿಂಟು. ಪಿಂಟು ಅಂದ್ರೆ ಎದಕ್ಕತ್ತಾರ ಗೊತ್ತಾರೈತೆ ನಿಮಗೆ? ನಾಯಿಗೆ ಸುಳ್ಳಲ್ಲ, ನಾಯಿಗೂ ಕರೀತಾರೆ ಏ ಪಿಂಟು. ಮತ್ತು ಇವು ನಾಯಿ ಇದ್ದಂಗ ಪಿಂಟು ಬಾ ಪಿಂಟು. ಎಲ್ಲಿ ಹೆಸರ ಮಾನ್ಯ ಅಂದೆ. ಅವ್ರಿಗೆ ಹೋಗಿದ್ವಲ್ಲ ಹೋದ ವರ್ಷ. ಆದಾಗ ಇವರೆಲ್ಲರೂ ಕೂಡ ಹೋಗಿದ್ದು, ಊಟಕ್ಕೆ ಕರೆಸ್ತಾರಲ್ಲ ಹಂಗೆ ಹೋಗಿದ್ದು. ಆ ಊರಾಗ ಹೊತ್ತನ ಅದು ನಮ್ಮ ಮಕ್ಕಳಂದ್ರೆ ದೇವ್ರಿದ್ದಂಗೆ. ನಿಮ್ಗೆ ಹೇಳ್ತಾನೆ, ಮಕ್ಕಳ ಮೇಲೆ ಭಾಳ ಪ್ರೀತಿನ. ಅವು ಸಣ್ಣ ಇದ್ದು ಅಂದ್ರೆ ಚಂದ ಇರ್ಬೇಕು. ಮತ್ತು ಹಿಂಗೆ ಸೋರು ತಿಹುದು ಇರಬಾರ್ದು. ಗಂಗಾ ಯಮುನ ಹರಿಯಾಕೈತಿದ್ದು ಅಂದ್ರೆ ಯಪ್ಪ ಅಂತೀವಿ ನಾವು. ಚಂದ ಮಾಡಿ ಪೌಡರ್ ಚಂದ ಇಟ್ಟಂದ್ರೆ ರಜ್ಜೆ ಅಂತೀವಿ ನಾವು. ಭಾಳ ಪ್ರೀತಿ ಅಂಥ ಮಕ್ಕಳಿದ್ದಂದ್ರೆ ಎತ್ಕೋತಾನೆ ನಾ ಭಾಳ ಪ್ರೀತಿ. ಅಲ್ಲಿ ಹೋಗಿದ್ದು ನಾಷ್ಟ ಕೂತಿದ್ವ.
ಇವರು ಸಂಗೀತದವರು ನಾಷ್ಟ ಕೊಟ್ರು, ನನಗೂ ನಾಷ್ಟಕ್ಕೆ ಟೇಬಲ್ ಇಟ್ಟು ನನಗೂ ನಾಷ್ಟಕ್ಕೆ ಕೊಟ್ರೆ ಅದೊಂದು ಮತ್ತು ಮಕ್ಕಳ ಕೈಯಾಗ ಕೊಟ್ಟು ಕಳಿಸೋದೊಂದು ಇದಲ್ಲ ನಿಮಗೆ. ಆ ಹುಡುಗರ ಕೈಯಾಗ ತಿನ್ನಕ್ಕೆ ಹಣ್ಣು ಅದು ಕೊಟ್ಟು ನಾನು ಮುಂದಿಡಿಸಿರೋದು. ಸಣ್ಣ ಮಗಳಿತ್ತು ಕರದ್ದ, ನಾ ಮಾಡಿನಿ ಚಂದ ಮಾಡಿನಿ ಪ್ರೀತಿ ಮಾಡಿನಿ, ಹಿಂದೆ ಗಡಿಸಿ ಅದನ್ನು ತಿನ್ನಕ್ಕಿಂತ ಮೊದಲ ನಾಯಿ ನನಕೈತಿ ಆಕಿಗೆ. ಸಹಜ ನಾವು ಹೆಸರು ಅದು ಕೇಳವ್ರಲ್ಲ, ಯವ್ವ ತಂಗಿ ನಿನ್ನ ಹೆಸರೇನು? ಕೈಯಾಗ ಹಣ್ಣು ಹಿಡ್ಕೊಂಡು ಕೂತ್ನೆ, ಯವ್ ನಿನ್ನ ಹೆಸರೇನು? ನೀ ತಿನ್ನ. ಯವ್ ನಾ ತಿತ್ತಾನ, ನಾ ತಿನ್ನಾಕನ ಇಟ್ಟ ದಿನ ತಿತ್ತಾನೆ ಅವ. ನಿನ್ನ ಹೆಸರೇನ? ನೀ ತಿನ್ನ. ಯವ್ವ ನಾ ತಿನ್ನಾಕ ಬಂದಾನೆ ನಿಮ್ಮ ಮನೆಗೆ, ನನ್ನ ಮುದ್ದು ಮಗಳ, ನಾನು ಚಂದ ಕಾಣದು. ಯವ್ ನಿನ್ನ ಹೆಸರೇನ? ಅದ ರೀ ಸ್ವಾಮಿಗಳು, ನೀ ತಿನ್ನ. ಅವರು ಓಡ್ಕೊತ ಬಂದ್ಲು, ಏನವ ನಿನ್ನ ಮಗಳ ಹೆಸರು ಕೇಳೋಣ ಬರೀ ನಿತಿನ್ ನನ್ನ ತಂಡಿ. ಇಲ್ರಿ ಅಪಾರ, ಆಕೆ ಹೆಸರ ನಿತಿನ್. ಏನು ನಿತಿನ್ನ? ಅದು ಇನ್ನೊಂದು ಅನುಭವ ಆಗೈತೆ. ಅದು ಇಂಥದ ಕ್ವಾಟ್ಲ ಇಟ್ಲ ತಿನ್ನಾಕ ಚಲೋ ಮಾಡಿ ಮಾತು ಹೆಸರು ಕೇಳಿ ಬೇರೆ ಮನ್ಯಾಗದ. ನಿನ್ನ ಹೆಸರೇನು? ಅದ ರೀ ನಂದ ಮಾಡ್ಲಿಕ್ಕೆ ನಂದ ಅದ ನಿಂದ ಬಿಡವ, ಇದು ನಿಂದ ನಿನ್ನ ಮನೆಯಿಂದ ತಿನ್ನಾಕೈತೇನಿ. ನಿನ್ನ ಹೆಸರ? ಅದ ರೀ ಸ್ವಾಮಿಗಳು ನಂದ.